ಇದು ವಿಶೇಷವಾದಂತ ರಾಹುಲ್ ಗಾಂಧಿ ಅವರು ತಗೊಂಡಿರ್ತಕ್ಕಂಥ ವೋಟ್ ಚೋರಿ ಅಂತಕ್ಕಂಥ ಇದೇನಿದೆ ಇದು ನಾವು ಹಳ್ಳಿಗಳಿಗೆ ಹೋಗಬೇಕು, ತಾಲೂಕು ಮಟ್ಟದಲ್ಲಿ ಹೋಗಬೇಕು, ವಿಶೇಷವಾಗಿ ಕಾಲೇಜ್ಗಳಲ್ಲಿ ಹೋಗ್ಬೇಕು. ನಾವು ಎಲ್ಲಿ ಕಾಲೇಜ್ಗಳಿಗೆ ಹೋಗಿ NSU ಆಗಿರ್ಬೋದು, ಯೂತ್ ಕಾಂಗ್ರೆಸ್ನವ್ರು ಇರ್ಬೋದು, ನಾವು ಎಲ್ಲಿವರೆಗೆ ಹೋಗಿ ಕಾಂಗ್ರೆಸ್ ವಿಶೇಷವಾಗಿ ಕಾಲೇಜ್ಗಳಲ್ಲಿ ಯುವ ಜನತೆಯಲ್ಲಿ ನಾವು ಇದು ಮನವರಿಕೆ ಮಾಡೋದಿಲ್ಲ, ನಮಗೆ ತೊಂದರೆ ಆಗುತ್ತೆ. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಂಗಾಗಿ ಬಂಧುಗಳೇ, ಇವತ್ತು ಬಿಜೆಪಿ ಅವರು ಗೆದ್ದಿರ್ತಕ್ಕಂಥದ್ದು ಸುಮಾರು ಬಿಹಾರ್ನಲ್ಲಿ ಚುನಾವಣೆಗೆ ಮುಂಚೆ ಮೋದಿ ಸಾಹೇಬರು 1 ಲಕ್ಷದ ದುಡ್ಡು ಡೆವಲಪ್ಮೆಂಟ್, 1 ಲಕ್ಷ ಕೋಟಿ ಡೆವಲಪ್ಮೆಂಟ್ ಕೊಡ್ತಾರೆ. ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ 10,000 ರೂಪಾಯಿ ಒಬ್ಬ ಹೆಣ್ಮಕ್ಳಿಗೆ ಕೊಟ್ಟು ಓಟನ್ನು ತಗೊಂಡು ನೀವು ಗೆದ್ದಿರ್ತಕ್ಕಂಥವ್ರು. ಇವತ್ತು ನಿಮಗೆ ಯಾವ ನೈತಿಕತೆ ಇದೆ? ಎಲೆಕ್ಷನ್ ಕಮಿಷನ್ ಮಾಡಿರ್ತಕ್ಕಂಥ ಗಫಲ. ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಉದಯಜಿ, even though when the election commissioner had announced its date, they have given money to the beneficiaries. This is a clear cut of violation of a code of conduct, model code of conduct ಅಂತ ನಾವೇನು ಹೇಳ್ತೀವಿ. ಅದನ್ನ ನೇರವಾಗಿ ಇದು ಏನು ಈ ಚುನಾವಣೆ ನಡೆದಿದೆ, ಇದು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಚುನಾವಣೆ ಆಗಿಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಬಿಹಾರ್ ಚುನಾವಣೆ ಏನು ನಡೀತು ಅದನ್ನ ಖಂಡನೆ ಮಾಡಿದ್ದೇವೆ. ನೀವು 10,000 ರೂಪಾಯಿ ಓಟನ್ನ ನೀವು ಚುನಾವಣೆ ಪ್ರಕ್ರಿಯೆ ಅನೌನ್ಸ್ ಆದ ನಂತರ ಕೂಡ ನೀವು ದುಡ್ಡನ್ನು ಕೊಟ್ಟಿದ್ದೀರಿ, ದುಡ್ಡು ಕೊಟ್ಟು ಓಟನ್ನು ಖರೀದಿ ಮಾಡಿ ಗೆದ್ದಿದ್ದೀರಿ. ಅದಕ್ಕೆ ಇದು ವಿಶೇಷವಾಗಿ ಯೂತ್ ಕಾಂಗ್ರೆಸ್ನವರು ಇವತ್ತು ನಮ್ಮ ಬೆಂಗಳೂರು ಭಾಗದಲ್ಲಿ ಇದೇನು ಹೋರಾಟವನ್ನು ಪ್ರಾರಂಭ ಮಾಡಿದಿರಿ. ಎಲೆಕ್ಷನ್ ಕಮಿಷನರು ಮಾಡಿರ್ತಕ್ಕಂಥ ಒಂದು ಮಿಲಾ ಭಗವತ್ನಲ್ಲಿ ಇವತ್ತು ಬಿಜೆಪಿ ಗೆದ್ದಿದೆ. ಅದಕ್ಕೆ ನಾವು ಮುಂದೆ ಬರ್ತಕ್ಕಂಥ ಇದು ದೊಡ್ಡ ಪ್ರಮಾಣದ ಹೋರಾಟ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ, ರಾಜ್ಯದಲ್ಲಿ, ತಾಲೂಕು ಮಟ್ಟದಲ್ಲಿ ವಹಿಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ತಪ್ಪಿಸಿಕೊಟ್ಟಿರ್ತಕ್ಕಂಥ ಮಂಜುನಾಥ್ ಅವರಿಗೆ, ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಯುವ ನಾಯಕರಿಗೆ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ವಿಶೇಷವಾದಂತ ರಾಹುಲ್ ಗಾಂಧಿ ಅವರು ತಗೊಂಡಿರ್ತಕ್ಕಂಥ ವೋಟ್ ಚೋರಿ ಅಂತಕ್ಕಂಥ ಇದೇನಿದೆ ಇದು ನಾವು ಹಳ್ಳಿಗಳಿಗೆ ಹೋಗಬೇಕು, ತಾಲೂಕು ಮಟ್ಟದಲ್ಲಿ ಹೋಗಬೇಕು, ವಿಶೇಷವಾಗಿ ಕಾಲೇಜ್ಗಳಲ್ಲಿ ಹೋಗ್ಬೇಕು. ನಾವು ಎಲ್ಲಿ ಕಾಲೇಜ್ಗಳಿಗೆ ಹೋಗಿ NSU ಆಗಿರ್ಬೋದು, ಯೂತ್ ಕಾಂಗ್ರೆಸ್ನವ್ರು ಇರ್ಬೋದು, ನಾವು ಎಲ್ಲಿವರೆಗೆ ಹೋಗಿ ಕಾಂಗ್ರೆಸ್ ವಿಶೇಷವಾಗಿ ಕಾಲೇಜ್ಗಳಲ್ಲಿ ಯುವ ಜನತೆಯಲ್ಲಿ ನಾವು ಇದು ಮನವರಿಕೆ ಮಾಡೋದಿಲ್ಲ, ನಮಗೆ ತೊಂದರೆ ಆಗುತ್ತೆ. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಂಗಾಗಿ ಬಂಧುಗಳೇ, ಇವತ್ತು ಬಿಜೆಪಿ ಅವರು ಗೆದ್ದಿರ್ತಕ್ಕಂಥದ್ದು ಸುಮಾರು ಬಿಹಾರ್ನಲ್ಲಿ ಚುನಾವಣೆಗೆ ಮುಂಚೆ ಮೋದಿ ಸಾಹೇಬರು 1 ಲಕ್ಷದ ದುಡ್ಡು ಡೆವಲಪ್ಮೆಂಟ್, 1 ಲಕ್ಷ ಕೋಟಿ ಡೆವಲಪ್ಮೆಂಟ್ ಕೊಡ್ತಾರೆ. ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ 10,000 ರೂಪಾಯಿ ಒಬ್ಬ ಹೆಣ್ಮಕ್ಳಿಗೆ ಕೊಟ್ಟು ಓಟನ್ನು ತಗೊಂಡು ನೀವು ಗೆದ್ದಿರ್ತಕ್ಕಂಥವ್ರು. ಇವತ್ತು ನಿಮಗೆ ಯಾವ ನೈತಿಕತೆ ಇದೆ? ಎಲೆಕ್ಷನ್ ಕಮಿಷನ್ ಮಾಡಿರ್ತಕ್ಕಂಥ ಗಫಲ. ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಉದಯಜಿ, even though when the election commissioner had announced its date, they have given money to the beneficiaries. This is a clear cut of violation of a code of conduct, model code of conduct ಅಂತ ನಾವೇನು ಹೇಳ್ತೀವಿ. ಅದನ್ನ ನೇರವಾಗಿ ಇದು ಏನು ಈ ಚುನಾವಣೆ ನಡೆದಿದೆ ಇದು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಚುನಾವಣೆ ಆಗಿಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಬಿಹಾರ್ ಚುನಾವಣೆ ಏನು ನಡೀತು ಅದನ್ನ ಖಂಡನೆ ಮಾಡಿದ್ದೇವೆ. ನೀವು 10,000 ರೂಪಾಯಿ ಓಟನ್ನ ನೀವು ಚುನಾವಣೆ ಪ್ರಕ್ರಿಯೆ ಅನೌನ್ಸ್ ಆದ ನಂತರ ಕೂಡ ನೀವು ದುಡ್ಡನ್ನು ಕೊಟ್ಟಿದ್ದೀರಿ, ದುಡ್ಡು ಕೊಟ್ಟು ಓಟನ್ನು ಖರೀದಿ ಮಾಡಿ ಗೆದ್ದಿದ್ದೀರಿ. ಅದಕ್ಕೆ ಇದು ವಿಶೇಷವಾಗಿ ಯೂತ್ ಕಾಂಗ್ರೆಸ್ನವರು ಇವತ್ತು ನಮ್ಮ ಬೆಂಗಳೂರು ಭಾಗದಲ್ಲಿ ಇದೇನು ಹೋರಾಟವನ್ನು ಪ್ರಾರಂಭ ಮಾಡಿದಿರಿ. ಎಲೆಕ್ಷನ್ ಕಮಿಷನರು ಮಾಡಿರ್ತಕ್ಕಂಥ ಒಂದು ಮಿಲಾ ಭಗವತ್ನಲ್ಲಿ ಇವತ್ತು ಬಿಜೆಪಿ ಗೆದ್ದಿದೆ. ಅದಕ್ಕೆ ನಾವು ಮುಂದೆ ಬರ್ತಕ್ಕಂಥ ಇದು ದೊಡ್ಡ ಪ್ರಮಾಣದ ಹೋರಾಟ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ, ರಾಜ್ಯದಲ್ಲಿ, ತಾಲೂಕು ಮಟ್ಟದಲ್ಲಿ ವಹಿಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ತಪ್ಪಿಸಿಕೊಟ್ಟಿರ್ತಕ್ಕಂಥ ಮಂಜುನಾಥ್ ಅವರಿಗೆ, ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಯುವ ನಾಯಕರಿಗೆ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.